ಮಿನಿ ಸಮರ ರಂಗೇರ್ತಾ ಇದೆ. ಬಾಗಲಕೋಟೆ ದಾವಣಗೆರೆ ದಕ್ಷಿಣ ಟಿಕೆಟ್ ಫೈಟ್ ಜೋರಾಗಿದೆ. ಕಾಂಗ್ರೆಸ್ನಲ್ಲಿ ಬಿಜೆಪಿ ಈಗಾಗಲೇ ಅಭ್ಯರ್ಥಿಗಳನ್ನ ಅನೌನ್ಸ್ ಮಾಡಿ ಅಖಾಡಕ್ಕೆ ಯಾರು ಬರ್ತಾರೆ ಅಂತ ಹೇಳಿ ಕಾದು ಕುಳಿತಿದೆ. ಆದರೆ ಇಲ್ಲಿ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಟಿಕೆಟೇ ಫೈನಲ್ ಆಗಿಲ್ಲ. ಇವತ್ತು ರಾಜ್ಯಕ್ಕೆ ರಣದೀಪ್ ಸುರ್ಜೇವಾಲಾ ಬರ್ತಾ ಇದ್ದಾರೆ. ಇವತ್ತು ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಜೊತೆಗೆ ಮಾತಾಡ್ತಾರೆ. ಮೀಟಿಂಗ್ ಇದೆ. ಉಪಚುನಾವಣೆ ಗೆಲ್ಲೋದಕ್ಕೆ ರಣತಂತ್ರಗಳನ್ನು ಹೆಣಿತಾ ಇದ್ದಾರೆ. ಬಟ್ ರಣತಂತ್ರಗಳನ್ನು ಮೊದಲು ಹೆಣಿಲಿ, ರಣಕಲಿಗಳು ಯಾರು ಅನ್ನುವಂಥದ್ದೇ ಇನ್ನೂ ಫೈನಲ್ ಆಗಿಲ್ಲ. ಸೊ ಮಿನಿ ಸಮರದಲ್ಲಿ ಈಗ ದಾವಣಗೆರೆ ಮತ್ತು ಬಾಗಲಕೋಟೆಗೆ ಯಾರನ್ನ ಫೈನಲ್ ಮಾಡ್ತಾರೆ ಅನ್ನುವಂಥದ್ರ ಬಗ್ಗೆ ಈಗ ಚರ್ಚೆಗಳು ನಡೀತಾ ಇವೆ. ಒಂದು ಕಡೆ ಈಗ ಕಾಂಗ್ರೆಸ್ನಲ್ಲಿ ಇನ್ನೂ ಫೈನಲ್ ಆಗಿಲ್ಲ ಯಾರಿಗೆ ಟಿಕೆಟ್ ಕೊಡಬೇಕು ಅಂಥೇಳಿ. ಆದರೆ ಏಪ್ರಿಲ್ 9ನೇ ತಾರೀಕು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಏನಿದೆಯಲ್ಲ, ಇವತ್ತು ನಾಮಪತ್ರವನ್ನು ಸಲ್ಲಿಸ್ತೀನಿ ಅಂತೇಳಿ ಹೊರಟಿದ್ದಾರೆ ಸಚಿವ ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ ಮಲ್ಲಿಕಾರ್ಜುನ್. ಟಿಕೆಟ್ ಘೋಷಣೆ ಮೊದಲೇ ನಾಮಪತ್ರ ಸಲ್ಲಿಕೆ ಮಾಡುವಂಥ ಉದ್ದೇಶವನ್ನು ಹೊಂದಿರುವಂಥ ಈಗ ಮಲ್ಲಿಕಾರ್ಜುನ್ ಅವರ ಹಿಂದಿನ ಸ್ಟ್ರಾಟಜಿ ಏನು ಹಾಗಾದರೆ, ಮಧ್ಯಾಹ್ನ 12 ಗಂಟೆ ಬಳಿಕ ಆಪ್ತರ ಜೊತೆ ತೆರಳಿ ನಾಮಪತ್ರವನ್ನು ಸಲ್ಲಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ನಾವು ಪ್ರತಿನಿಧಿ ಬಸವರಾಜ್ ದೊಡ್ಡಮನಿ ಜಾಯ್ನ್ ಆಗಿದ್ದಾರೆ, ಮಾತಾಡೋಣ. ಬಸವರಾಜ್, ಇನ್ನೂ ಕೂಡ ಟಿಕೆಟ್ ಫೈನಲ್ ಆಗಿಲ್ಲ, ಬಟ್ ಸಮರ್ಥ ಆಗಲೇ ನಾಮಪತ್ರವನ್ನು ಸಲ್ಲಿಸ್ತಾರೆ ಅನ್ನುವಂಥದ್ದಿದೆ. ಅಂದರೆ ಆ ಮೂಲಕ ಏನು ಒತ್ತಡ ಹೇರುವಂಥ ಒಂದು ತಂತ್ರನ ಅಥವಾ ಏನಿದೆ ಇದರ ಸ್ಟ್ರಾಟಜಿ? ಏನೀಗ ಮಲ್ಲಿಕಾರ್ಜುನ್ ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ? ಯಾಕಂದರೆ ಇವತ್ತು ಸುರ್ಜೇವಾಲಾ ಕೂಡ ಇನ್ನೂ ರಾಜ್ಯಕ್ಕೆ ಇವತ್ತು ಬರ್ತಾರೆ. ಆ ರಿಮಾಂಡ್ ವಿಶೇಷವಾಗಿ ದಾವಣಗೆರೆ ದಕ್ಷಿಣ ಅಂದರೆ ಇದೊಂದು ರೀತಿಯಲ್ಲಿ ಏನು ಕಾಂಗ್ರೆಸ್ಸಿನ ಭದ್ರಕೋಟೆ, ಈ ಒಂದು ಸ್ಥಾನವನ್ನು, ಈ ಒಂದು ಕ್ಷೇತ್ರವನ್ನು, ಇದು ಶಾಮನೂರು ಕುಟುಂಬದ ರಾಜಕೀಯ ಶಕ್ತಿ ಕೂಡ. ಈ ಒಂದು ಕ್ಷೇತ್ರವನ್ನು ಬಿಟ್ಟುಕೊಟ್ರೆ ಮುಂದೆ ರಾಜಕೀಯ ಭವಿಷ್ಯ ಸ್ವಲ್ಪ ಅಲ್ಲೊಂದು ಏನು ರಾಜಕೀಯ ಭವಿಷ್ಯಕ್ಕೆ ತೊಂದರೆ ಆಗಬಹುದು ಎಂಬತಕ್ಕಂಥ ಹಿನ್ನೆಲೆಯಲ್ಲಿ ಅವಿರತವಾಗಿ ಪ್ರಯತ್ನವನ್ನು ಮಾಡಿ ಪುತ್ರನಿಗೆ ಟಿಕೆಟ್ ಕೊಡಿಸುವಂಥ ಒಂದು ಪ್ರಯತ್ನನ ಶಾಮನೂರು ಏನು ಮಲ್ಲಿಕಾರ್ಜುನ್ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೇನೆ ಏನು ಈ ಹಿಂದೆಂದೂ ಕೇಳದ ರೀತಿಯಲ್ಲಿ ಅಲ್ಪಸಂಖ್ಯಾತರು ಇವತ್ತು ಟಿಕೆಟನ್ನು ಕೇಳ್ತಕ್ಕಂಥದ್ದು. ಕಾರಣ ಅಂದರೆ ಕಳೆದ ಏನು ದಾವಣಗೆರೆ ದಕ್ಷಿಣ ಕ್ಷೇತ್ರ 2008ರಿಂದ ಆಗಿದೆ, ಅಲ್ಲಿಂದಲೂ ಕೂಡ ಕೇಳ್ತಾ ಬಂದಿದ್ದರು. ಶಾಮನೂರು ಶಿವಶಂಕರಪ್ಪ ನಿರಂತರವಾಗಿ 4 ಬಾರಿ ಇಲ್ಲಿ ಈ ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿರ್ತಕ್ಕಂಥದ್ದು. ಅಧಿಕ ಸಂಖ್ಯೆಯಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರು ಹಿಂದೆಂದು ಇರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪನವರ ಒಂದು ಹಿರಿತನಕ್ಕೆ ಮೆಚ್ಚಿ ನಾವು ಒಪ್ಪಿಕೊಂಡಿದ್ದೇವೆ. ಆದರೆ ಈಗ ಅವರು ಇಲ್ಲದ ಹಿನ್ನೆಲೆಯಲ್ಲಿ ಆ ಟಿಕೆಟನ್ನು ನಮಗೆ ಕೊಡಿ ಎಂಬತಕ್ಕಂಥ ಒಂದು ವಾದವನ್ನು ಮಂಡಿಸುವ ಹಿನ್ನೆಲೆಯಲ್ಲಿ ಟಿಕೆಟ್ ನೀಡುವುದು ವಿಳಂಬವಾಗಿದೆ. ಹೀಗಾಗಿ ಸೇಫ್ಟಿ ಒಂದು ಈ ರೀತಿಯಾದ ಸುರಕ್ಷತೆ ದೃಷ್ಟಿಯಿಂದ ಕಳೆದ 2008ರಲ್ಲಿ ಕೂಡ ಟಿಕೆಟ್ ಗದ್ದಲು ಇದೇ ರೀತಿಯಾಗಿ ಕೊನೆ ಕ್ಷಣದಲ್ಲಿ ಅಭ್ಯರ್ಥಿ ಇಲ್ಲದಂಥ ಪರಿಸ್ಥಿತಿ ಆಯಿತು. ಅದಕ್ಕೆ ಒಂದು ಸುರಕ್ಷತೆ ದೃಷ್ಟಿಯಿಂದ ಮತ್ತು ಹೈಕಮಾಂಡ್ಗೆ ತಮ್ಮ ಪ್ರೆಷರನ್ನು ಹಾಕುವ ಹಿನ್ನೆಲೆಯಲ್ಲಿ ಏನು ಬಿ ಫಾರ್ಮ್ ಇಲ್ಲದೇನೆ ಇವತ್ತು ಅವರ ಪುತ್ರರಾದ ಸಮರ್ಥ ಇವತ್ತು ನಾಮಪತ್ರವನ್ನು ಸಲ್ಲಿಸುವಂಥ ಒಂದು ಪ್ರಕ್ರಿಯೆಗೆ ಮುಂದಾಗ್ತಾ ಇದ್ದಾರೆ. ಇದರಲ್ಲಿ 10-12 ಏನು ಅವರ ಒಂದು ಸ್ಟ್ರಾಟಜಿ ಇದೆಯಾ ಅಂತ ಹೇಳ್ಬೋದು. ಒಂದು ವೇಳೆ ಟಿಕೆಟ್ ಸಿಗದೇ ಇದ್ರೂ ಕೂಡ ಹೇಗೆ ಎಂಬತಕ್ಕಂಥ ಚಿಂತನೆಯನ್ನು ಮತ್ತು ಮುಸ್ಲಿಂ ಸಮಾಜದ ನಿರ್ಧಾರಗಳು ಏನಾಗ್ತವೆ, ಬಿ ಫಾರ್ಮ್ ಕಾಂಗ್ರೆಸ್ ಏನು ಸಮರ್ಥಕ್ಕೆ ಸಿಕ್ಕಿರೋ ಮುಸ್ಲಿಂ ಸಮಾಜದ ನಿರ್ಧಾರಗಳ ಬಗ್ಗೆ ಕೂಡ ಈ ಒಂದು ನಾಮಪತ್ರ ಸಲ್ಲಿಸುವ ಪ್ರಕ್ರಿಯೆ ಶುರುವಾಗಿದೆ ಅಂತ ಹೇಳ್ಬೋದು. ರೈಟ್, ಥ್ಯಾಂಕ್ ಯು ಬಸವರಾಜ್.